ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಕ್ಸ್ ಮಿನಿಸ್ಟರ್ ಆದ ಸಿ ಟಿ ರವಿ ಇವರನ್ನು ಅರೆಸ್ಟ್ ಮಾಡಿ ಇಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ತಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ನಂತರ ನಮಗೆ ಅವ್ರನ್ನ ಕಾನೂನು ಸಲಹೆ ನೀಡಬೇಕೆಂದು ನಮಗೆ ಇಲ್ಲಿ ಕರೆಸಿದ್ರು. ಆ ಪ್ರಕಾರ ನಾವು ಬಂದು ಇಲ್ಲಿ ಗೇಟ್ ಹಾಕಿದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರನ್ನ ಹೇಳಿದೆವು ನಾವು ಅವ್ರಿಗೆ ನಾವು ಕಾನೂನು ಸಲಹೆ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ, ನಮ್ಗೆ ಬಿಡ್ರಿ ಅಂತಂದ್ರೆ ಅವರು ಬಿಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಅವ್ರಿಗೆ ನಾವು ಇದು ಹೇಳಿದ್ದೇವೆ, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅಕ್ಯೂಸ್ನ ಅರೆಸ್ಟ್ ಮಾಡುವಾಗ ಯಾವ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಎಲ್ಲ ಹೇಳಿದ್ರು ಕೂಡ ಅವ್ರದ್ದು ಕೇಳ್ತಾ ಇಲ್ಲ ಮತ್ತು ನಮಗೆ ಬಿಡ್ತಾ ಇಲ್ಲ. ನಾವು ಸುಮಾರು ಒಂದು ಅರ್ಧ ತಾಸಿಲ್ಲೇ ನಿಂತಿದ್ದೇವೆ, ಆದರೂ ನಮ್ಗೆ ಬಿಡ್ತಾ ಇಲ್ಲ. ಅದು ನೋಡಿದರೆ ಪೊಲೀಸರು ಇದು ಕೃತ್ಯ ಅಂತಂದರೆ ಕ್ಲಿಯರ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನ ನಮಗೆ ನಮ್ಮ ಇದು ರೈಟ್ ಆಫ್ ಫ್ರೀಡಮ್ ಅದು ನಮಗೆ ಫಂಡಮೆಂಟಲ್ ರೈಟ್ ಗ್ಯಾರಂಟಿ ಮಾಡುತ್ತಾ ಇದ್ದೆ. ಅದಕ್ಕೆ ಅರೆಸ್ಟ್ ಮಾಡೋ ಮುಂಚೆ ಅವ್ರನ್ನ ಯಾವುದೇ ಆರೋಪಿ ಇರಲಿ, ಅದು ಏನು ಸಣ್ಣ ಆರೋಪಿ ಇರಲಿ ಅಥವಾ ದೊಡ್ಡ ರಾಜಕೀಯಸ್ಥರು ಇರಲಿ, ಅವರಿಗೆ ಕಾನೂನು ಸಲಹೆ ನೀಡೋದು ಮತ್ತು ಯಾರು ಬೇಕಾದವ್ರು ಕಾನೂನು ಸಲಹೆಗಾರನ ಅವ್ರು ಕರೆಯಬಹುದು. ಮತ್ತು ಈ ಪ್ರಕರಣದಲ್ಲಿ ನೋಡಿದರೆ ಈ ಪೊಲೀಸರು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಗೌರ್ಮೆಂಟ್ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ. ಅದಕ್ಕೆ ಇವ್ರ ಮೇಲೆ ನಾವು ಈಗ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಕ್ಸ್ ಮಿನಿಸ್ಟರ್ ಆದ ಸಿ ಟಿ ರವಿ ಇವರನ್ನು ಅರೆಸ್ಟ್ ಮಾಡಿ ಇಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ತಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ನಂತರ ನಮಗೆ ಅವ್ರನ್ನ ಕಾನೂನು ಸಲಹೆ ನೀಡಬೇಕೆಂದು ನಮಗೆ ಇಲ್ಲಿ ಕರೆಸಿದ್ರು. ಆ ಪ್ರಕಾರ ನಾವು ಬಂದು ಇಲ್ಲಿ ಗೇಟ್ ಹಾಕಿದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರನ್ನ ಹೇಳಿದೆವು ನಾವು ಅವ್ರಿಗೆ ನಾವು ಕಾನೂನು ಸಲಹೆ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ, ನಮ್ಗೆ ಬಿಡ್ರಿ ಅಂತಂದ್ರೆ ಅವರು ಬಿಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಅವ್ರಿಗೆ ನಾವು ಇದು ಹೇಳಿದ್ದೇವೆ, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅಕ್ಯೂಸ್ನ ಅರೆಸ್ಟ್ ಮಾಡುವಾಗ ಯಾವ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಎಲ್ಲ ಹೇಳಿದ್ರು ಕೂಡ ಅವ್ರದ್ದು ಕೇಳ್ತಾ ಇಲ್ಲ ಮತ್ತು ನಮಗೆ ಬಿಡ್ತಾ ಇಲ್ಲ. ನಾವು ಸುಮಾರು ಒಂದು ಅರ್ಧ ತಾಸಿಲ್ಲೇ ನಿಂತಿದ್ದೇವೆ, ಆದರೂ ನಮ್ಗೆ ಬಿಡ್ತಾ ಇಲ್ಲ. ಅದು ನೋಡಿದರೆ ಪೊಲೀಸರು ಇದು ಕೃತ್ಯ ಅಂತಂದರೆ ಕ್ಲಿಯರ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನ ನಮಗೆ ನಮ್ಮ ಇದು ರೈಟ್ ಆಫ್ ಫ್ರೀಡಮ್ ಅದು ನಮಗೆ ಫಂಡಮೆಂಟಲ್ ರೈಟ್ ಗ್ಯಾರಂಟಿ ಮಾಡುತ್ತಾ ಇದ್ದೆ. ಅದಕ್ಕೆ ಅರೆಸ್ಟ್ ಮಾಡೋ ಮುಂಚೆ ಅವ್ರನ್ನ ಯಾವುದೇ ಆರೋಪಿ ಇರಲಿ, ಅದು ಏನು ಸಣ್ಣ ಆರೋಪಿ ಇರಲಿ ಅಥವಾ ದೊಡ್ಡ ರಾಜಕೀಯಸ್ಥರು ಇರಲಿ, ಅವರಿಗೆ ಕಾನೂನು ಸಲಹೆ ನೀಡೋದು ಮತ್ತು ಯಾರು ಬೇಕಾದವ್ರು ಕಾನೂನು ಸಲಹೆಗಾರನ ಅವ್ರು ಕರೆಯಬಹುದು. ಮತ್ತು ಈ ಪ್ರಕರಣದಲ್ಲಿ ನೋಡಿದರೆ ಈ ಪೊಲೀಸರು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಗೌರ್ಮೆಂಟ್ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ. ಅದಕ್ಕೆ ಇವ್ರ ಮೇಲೆ ನಾವು ಈಗ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಕ್ಸ್ ಮಿನಿಸ್ಟರ್ ಆದ ಸಿ ಟಿ ರವಿ ಇವರನ್ನು ಅರೆಸ್ಟ್ ಮಾಡಿ ಇಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ತಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ನಂತರ ನಮಗೆ ಅವ್ರನ್ನ ಕಾನೂನು ಸಲಹೆ ನೀಡಬೇಕೆಂದು ನಮಗೆ ಇಲ್ಲಿ ಕರೆಸಿದ್ರು. ಆ ಪ್ರಕಾರ ನಾವು ಬಂದು ಇಲ್ಲಿ ಗೇಟ್ ಹಾಕಿದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವ್ರನ್ನ ಹೇಳಿದೆವು ನಾವು ಅವ್ರಿಗೆ ನಾವು ಕಾನೂನು ಸಲಹೆ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ, ನಮ್ಗೆ ಬಿಡ್ರಿ ಅಂತಂದ್ರೆ ಅವರು ಬಿಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಅವ್ರಿಗೆ ನಾವು ಇದು ಹೇಳಿದ್ದೇವೆ, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅಕ್ಯೂಸ್ನ ಅರೆಸ್ಟ್ ಮಾಡುವಾಗ ಯಾವ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಎಲ್ಲ ಹೇಳಿದ್ರು ಕೂಡ ಅವ್ರದ್ದು ಕೇಳ್ತಾ ಇಲ್ಲ ಮತ್ತು ನಮಗೆ ಬಿಡ್ತಾ ಇಲ್ಲ. ನಾವು ಸುಮಾರು ಒಂದು ಅರ್ಧ ತಾಸಿಲ್ಲೇ ನಿಂತಿದ್ದೇವೆ, ಆದರೂ ನಮ್ಗೆ ಬಿಡ್ತಾ ಇಲ್ಲ. ಅದು ನೋಡಿದರೆ ಪೊಲೀಸರು ಇದು ಕೃತ್ಯ ಅಂತಂದರೆ ಕ್ಲಿಯರ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನ ನಮಗೆ ನಮ್ಮ ಇದು ರೈಟ್ ಆಫ್ ಫ್ರೀಡಮ್ ಅದು ನಮಗೆ ಫಂಡಮೆಂಟಲ್ ರೈಟ್ ಗ್ಯಾರಂಟಿ ಮಾಡುತ್ತಾ ಇದ್ದೆ. ಅದಕ್ಕೆ ಅರೆಸ್ಟ್ ಮಾಡೋ ಮುಂಚೆ ಅವ್ರನ್ನ ಯಾವುದೇ ಆರೋಪಿ ಇರಲಿ, ಅದು ಏನು ಸಣ್ಣ ಆರೋಪಿ ಇರಲಿ ಅಥವಾ ದೊಡ್ಡ ರಾಜಕೀಯಸ್ಥರು ಇರಲಿ, ಅವರಿಗೆ ಕಾನೂನು ಸಲಹೆ ನೀಡೋದು ಮತ್ತು ಯಾರು ಬೇಕಾದವ್ರು ಕಾನೂನು ಸಲಹೆಗಾರನ ಅವ್ರು ಕರೆಯಬಹುದು. ಮತ್ತು ಈ ಪ್ರಕರಣದಲ್ಲಿ ನೋಡಿದರೆ ಈ ಪೊಲೀಸರು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಗೌರ್ಮೆಂಟ್ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ. ಅದಕ್ಕೆ ಇವ್ರ ಮೇಲೆ ನಾವು ಈಗ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ
ಎಕ್ಸ್ ಮಿನಿಸ್ಟರ್ ಆದ ಸಿ ಟಿ ರವಿ ಇವರನ್ನು ಅರೆಸ್ಟ್ ಮಾಡಿ ಇಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ತಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ನಂತರ ನಮಗೆ ಅವ್ರನ್ನ ಕಾನೂನು ಸಲಹೆ ನೀಡಬೇಕೆಂದು ನಮಗೆ ಇಲ್ಲಿ ಕರೆಸಿದ್ರು. ಆ ಪ್ರಕಾರ ನಾವು ಬಂದು ಇಲ್ಲಿ ಗೇಟ್ ಹಾಕಿದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರನ್ನ ಹೇಳಿದೆವು ನಾವು ಅವ್ರಿಗೆ ನಾವು ಕಾನೂನು ಸಲಹೆ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ, ನಮ್ಗೆ ಬಿಡ್ರಿ ಅಂತಂದ್ರೆ ಅವರು ಬಿಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಅವ್ರಿಗೆ ನಾವು ಇದು ಹೇಳಿದ್ದೇವೆ, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅಕ್ಯೂಸ್ನ ಅರೆಸ್ಟ್ ಮಾಡುವಾಗ ಯಾವ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಎಲ್ಲ ಹೇಳಿದ್ರು ಕೂಡ ಅವ್ರದ್ದು ಕೇಳ್ತಾ ಇಲ್ಲ ಮತ್ತು ನಮಗೆ ಬಿಡ್ತಾ ಇಲ್ಲ. ನಾವು ಸುಮಾರು ಒಂದು ಅರ್ಧ ತಾಸಿಲ್ಲೇ ನಿಂತಿದ್ದೇವೆ, ಆದರೂ ನಮ್ಗೆ ಬಿಡ್ತಾ ಇಲ್ಲ. ಅದು ನೋಡಿದರೆ ಪೊಲೀಸರು ಇದು ಕೃತ್ಯ ಅಂತಂದರೆ ಕ್ಲಿಯರ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನ ನಮಗೆ ನಮ್ಮ ಇದು ರೈಟ್ ಆಫ್ ಫ್ರೀಡಮ್ ಅದು ನಮಗೆ ಫಂಡಮೆಂಟಲ್ ರೈಟ್ ಗ್ಯಾರಂಟಿ ಮಾಡುತ್ತಾ ಇದ್ದೆ. ಅದಕ್ಕೆ ಅರೆಸ್ಟ್ ಮಾಡೋ ಮುಂಚೆ ಅವ್ರನ್ನ ಯಾವುದೇ ಆರೋಪಿ ಇರಲಿ, ಅದು ಏನು ಸಣ್ಣ ಆರೋಪಿ ಇರಲಿ ಅಥವಾ ದೊಡ್ಡ ರಾಜಕೀಯಸ್ಥರು ಇರಲಿ, ಅವರಿಗೆ ಕಾನೂನು ಸಲಹೆ ನೀಡೋದು ಮತ್ತು ಯಾರು ಬೇಕಾದವ್ರು ಕಾನೂನು ಸಲಹೆಗಾರನ ಅವ್ರು ಕರೆಯಬಹುದು. ಮತ್ತು ಈ ಪ್ರಕರಣದಲ್ಲಿ ನೋಡಿದರೆ ಈ ಪೊಲೀಸರು ಅಥವಾ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಗೌರ್ಮೆಂಟ್ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ. ಅದಕ್ಕೆ ಇವ್ರ ಮೇಲೆ ನಾವು ಈಗ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಎಕ್ಸ್ ಮಿನಿಸ್ಟರ್ ಆದ ಸಿ ಟಿ ರವಿ ಇವರನ್ನು ಅರೆಸ್ಟ್ ಮಾಡಿ ಇಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ದಲ್ಲಿ ತಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ನಂತರ ನಮಗೆ ಅವ್ರನ್ನ ಕಾನೂನು ಸಲಹೆ ನೀಡಬೇಕೆಂದು ನಮಗೆ ಇಲ್ಲಿ ಕರೆಸಿದ್ರು. ಆ ಪ್ರಕಾರ ನಾವು ಬಂದು ಇಲ್ಲಿ ಗೇಟ್ ಹಾಕಿದ್ರೆ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರನ್ನ ಹೇಳಿದೆವು ನಾವು ಅವ್ರಿಗೆ ನಾವು ಕಾನೂನು ಸಲಹೆ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ, ನಮ್ಗೆ ಬಿಡ್ರಿ ಅಂತಂದ್ರೆ ಅವರು ಬಿಡ್ತಾ ಇಲ್ಲ. ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಅವ್ರಿಗೆ ನಾವು ಇದು ಹೇಳಿದ್ದೇವೆ, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅಕ್ಯೂಸ್ನ ಅರೆಸ್ಟ್ ಮಾಡುವಾಗ ಯಾವ ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಎಲ್ಲ ಹೇಳಿದ್ರು ಕೂಡ ಅವ್ರದ್ದು ಕೇಳ್ತಾ ಇಲ್ಲ ಮತ್ತು ನಮಗೆ ಬಿಡ್ತಾ ಇಲ್ಲ. ನಾವು ಸುಮಾರು ಒಂದು ಅರ್ಧ ತಾಸಿಲ್ಲೇ ನಿಂತಿದ್ದೇವೆ, ಆದರೂ ನಮ್ಗೆ ಬಿಡ್ತಾ ಇಲ್ಲ. ಅದು ನೋಡಿದರೆ ಪೊಲೀಸರು ಇದು ಕೃತ್ಯ ಅಂತಂದರೆ ಕ್ಲಿಯರ್ ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ ಇದೆ. ಯಾಕಂದ್ರೆ ನಮ್ಮ ಸಂವಿಧಾನ ನಮಗೆ ನಮ್ಮ ಇದು ರೈಟ್ ಆಫ್ ಫ್ರೀಡಮ್ ಅದು ನಮಗೆ ಫಂಡಮೆಂಟಲ್ ರೈಟ್ ಗ್ಯಾರಂಟಿ ಮಾಡುತ್ತಾ ಇದ್ದೆ. ಅದಕ್ಕೆ ಅರೆಸ್ಟ್ ಮಾಡೋ ಮುಂಚೆ ಅವ್ರನ್ನ ಯಾವುದೇ ಆರೋಪಿ ಇರಲಿ, ಅದು ಏನು ಸಣ್ಣ ಆರೋಪಿ ಇರಲಿ ಅಥವಾ ದೊಡ್ಡ ರಾಜಕೀಯಸ್ಥರು ಇರಲಿ, ಅವರಿಗೆ ಕಾನೂನು ಸಲಹೆ ನೀಡೋದು ಮತ್ತು ಯಾರು ಬೇಕಾದವ್ರು ಕಾನೂನು ಸಲಹೆಗಾರನ ಅವ್ರು ಕರೆಯಬಹುದು. ಮತ್ತು ಈ ಪ್ರಕರಣದಲ್ಲಿ ನೋಡಿದರೆ ಈ ಪೊಲೀಸರು ಅಥವಾ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಗೌರ್ಮೆಂಟ್ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಕಂಡು ಬರ್ತದೆ. ಅದಕ್ಕೆ ಇವ್ರ ಮೇಲೆ ನಾವು ಈಗ ಹ್ಯೂಮನ್ ರೈಟ್ಸ್ ಕಮಿಷನ್ ಕಡೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ.